ಒಂದ್ ಕಡೆ ಅವರ ಆಪ್ತ ಈ ರೀತಿ ವರಿಷ್ಠರನ್ನ ಭೇಟಿಯಾಗಿ ರಹಸ್ಯವಾಗಿ ಸಭೆ ಮಾಡಿದ್ರೆ, ಈ ಕಡೆ ಸಿಎಂ ಸಿದ್ದರಾಮಯ್ಯನವರು ತಮ್ಮ ಸ್ಥಾನವನ್ನ ಗಟ್ಟಿ ಮಾಡ್ಕೊಳ್ಬೇಕು, ಭದ್ರಪಡಿಸಬೇಕು ಅಂತ ಮತ್ತೊಂದು ಹೊಸ ಅಸ್ತ್ರದ ಪ್ರಯೋಗ ಮಾಡ್ತಿದ್ದಾರಾ ಅನ್ನೋದು ಪ್ರಶ್ನೆ. ಹಂಗಾಗಿ ಯಾವ ಅಸ್ತ್ರದ ಬಳಕೆ ಸಿಎಂ ಸಿದ್ದರಾಮಯ್ಯನವರಿಂದ ಆಗ್ತಾ ಇದೆ ಅಂತ ಪವರ್ ಫೈಟ್ ಮಧ್ಯೆ ಸಿದ್ದು ಭರ್ಜರಿ ಗೇಮ್ ಪ್ಲಾನ್ ಮಾಡ್ತಿದ್ದಾರೆ. ತಮ್ಮ ಸ್ಥಾನವನ್ನ ಭದ್ರಪಡಿಸಿಕೊಳ್ಳೋ ನಿಟ್ಟಿನಲ್ಲಿ ಸ್ಥಾನ ಭದ್ರಪಡಿಸಿಕೊಳ್ಬೇಕು ಅಂತ ಅಹಿಂದ ತಂತ್ರ ಹೂಡಿದ್ರ ಸಿಎಂ ಸಿದ್ದರಾಮಯ್ಯ ಅನ್ನೋದೇ ಪ್ರಶ್ನೆ ಆಗ್ತಾ ಇದೆ. ಸಿಎಂ ಸಿದ್ದರಾಮಯ್ಯನವರಿಗೆ ತಮ್ಮ ಕುರ್ಚಿ ಭದ್ರಪಡಿಸಿಕೊಳ್ಬೇಕು, ಹಂಗಾಗಿ ಭರ್ಜರಿ ಗೇಮ್ ಪ್ಲಾನ್ ರೂಪಿಸೋದಕ್ಕೆ ಮುಂದಾಗ್ತಿದ್ದಾರೆ. ಪವರ್ ಫೈಟ್ ಮಧ್ಯದಲ್ಲಿ ಸಿಎಂ ಸಿದ್ದರಾಮಯ್ಯ ಸ್ಥಾನ ಭದ್ರಪಡಿಸಿಕೊಳ್ಳೋದಕ್ಕೆ ಅಹಿಂದ ಅಸ್ತ್ರವನ್ನ ಹೂಡಿದ್ರ ಸಿಎಂ ಸಿದ್ದರಾಮಯ್ಯ ಅನ್ನೋದು ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಹಿಂದುಳಿದ ಸಮುದಾಯಗಳನ್ನ ಸೆಳೆಯೋದಕ್ಕೆ ಪ್ಲಾನ್ ರೂಪಿಸಿದ್ದಾರ ಸಿಎಂ. ಹಿಂದುಳಿದ ಸಮುದಾಯಗಳನ್ನ ಸೆಳಿಬೇಕು ಅನ್ನುವಂತ ಪ್ಲಾನಿಂಗ್ ಇದು. ಹಲವು ವರ್ಷಗಳ ಬೇಡಿಕೆಯನ್ನ ಈಗ ಈಡೇರಿಸೋದಕ್ಕೆ ಮುಂದಾಗ್ತಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಅದರ ಉದ್ದೇಶ ಏನು? ಗ್ಯಾರಂಟಿ ನ್ಯೂಸ್ ನಲ್ಲಿ ಸಿದ್ದು ಗೇಮ್ ಪ್ಲಾನ್ ನ ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಹಾಗಾದ್ರೆ ಸಿಎಂ ಸಿದ್ದರಾಮಯ್ಯನವರು ಹೊಸದೊಂದು ಗೇಮ್ ಪ್ಲಾನ್ ರೂಪಿಸಿದ್ದಾರೆ, ಅಹಿಂದ ಅಸ್ತ್ರವನ್ನ ಬಳಕೆ ಮಾಡೋದಕ್ಕೆ ಮುಂದಾಗ್ತಿದ್ದಾರೆ ಅಂತ ಹೇಳಿದ್ವಿ. ಹಂಗಾದ್ರೆ ಆ ತಂತ್ರಗಾರಿಕೆ ಏನು? ಸಿಎಂ ಸ್ಥಾನ ಭದ್ರಪಡಿಸಿಕೊಳ್ಬೇಕು ಅಂತ ಹಿಂದುಳಿದ ಸಮುದಾಯದ ಮಠಗಳಿಗೆ ಬಂಪರ್ ಗಿಫ್ಟ್ ಕೊಡೋದಕ್ಕೆ ಸಿಎಂ ಸಿದ್ದರಾಮಯ್ಯ ಮುಂದಾಗ್ತಿದ್ದಾರಾ ಅನ್ನೋದೇ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಹಿಂದುಳಿದ ಸಮುದಾಯದ ಮಠಗಳಿಗೆ ಬಂಪರ್ ಗಿಫ್ಟ್ ಕೊಡೋದಕ್ಕೆ ಸಿದ್ದರಾಮಯ್ಯನವರು ಮುಂದಾಗ್ತಿದ್ದಾರೆ. ಸಂಪುಟ ಸಭೆಯಲ್ಲೇ ಮಠಗಳಿಗೆ ಮಣೆ ಹಾಕಿದ್ದಾರೆ ಸಿದ್ದರಾಮಯ್ಯ. ಇದರ ಉದ್ದೇಶ ಏನಪ್ಪಾ ಅಂದ್ರೆ, ಅಷ್ಟು ಸಮುದಾಯಗಳ ಮಠಾಧೀಶರನ್ನ ಸೆಳೆಬೇಕು, ಅದರ ಜೊತೆಗೆ ಅದಕ್ಕಿರುವಂತಹ ಭಕ್ತಾದಿಗಳು, ಅವರಿಗಿರುವಂತಹ ಒಂದಷ್ಟು ಸಮುದಾಯಗಳು ನನ್ನ ಪರವಾಗಿ ನಿಲ್ಲುತ್ತೆ ಅನ್ನುವಂತಹ ವಿಶ್ವಾಸದಲ್ಲಿ ಸಿದ್ದರಾಮಯ್ಯನವರು ಇದ್ದಾರಾ. ಹಂಗಾಗಿ ಈ ಸಚಿವ ಸಂಪುಟ ಸಭೆಯಲ್ಲೇ ಮಠಗಳಿಗೆ ಮಣೆ ಹಾಕಿದ್ದಾರಾ ಸಿದ್ದರಾಮಯ್ಯ ಅನ್ನೋದು ಕೂಡ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಮೋಸ್ಟ್ಲಿ ಅದೇ ಉದ್ದೇಶ ಇರಬಹುದು ಅಂತ. ಹಿಂದುಳಿದ ಸಮುದಾಯಗಳ 22 ಮಠಗಳಿಗೆ ಜಮೀನು ಭಾಗ್ಯವನ್ನ ಒದಗಿಸೋದಕ್ಕೆ ಏಕಾಏಕಿ ಸಿಎಂ ಸಿದ್ದರಾಮಯ್ಯನವರು ಮುಂದಾಗಿದ್ದಾರೆ ಅಂತ ಅಂದ್ರೆ, ಈ ಮೂಲಕ ತಮ್ಮ ಸಿಎಂ ಅಸ್ತ್ರವನ್ನ ಅಥವಾ ಸಿಎಂ ಕುರ್ಚಿಯನ್ನ ಭದ್ರಪಡಿಸಿಕೊಳ್ಳುವಂತಹ ಪ್ಲಾನಿಂಗ್ ನಲ್ಲಿ ಸಿಎಂ ಸಿದ್ದರಾಮಯ್ಯನವರು ಇದ್ದಾರಾ ಅಂತ. ಜಮೀನು ನೀಡಲು ನಿನ್ನೆ ನಡೆದಂತಹ ಸಚಿವ ಸಂಪುಟ ಸಭೆಯಲ್ಲಿ ನಿರ್ಧಾರವನ್ನ ಕೈಗೊಳ್ಳಲಾಗಿದೆ. ಅದಕ್ಕೆ ಸಿಎಂ ಸಿದ್ದರಾಮಯ್ಯನವರು ಕೂಡ ಅಸ್ತು ಅಂತ ಹೇಳಿದ್ದಾರೆ. ಇಷ್ಟು ದಿನಗಳ ಕಾಲ ಇಲ್ಲದೆ ಇರೋದು ಈಗ ದಿಢೀರ್ ಅಂತ ಜಮೀನು ಕೊಡುವುದ ನಿರ್ಧಾರಕ್ಕೆ ಸಿಎಂ ಬಂದಿದ್ದಾರೆ ಅಂತ ಅಂದ್ರೆ, ಮೋಸ್ಟ್ಲಿ ಇಲ್ಲೂ ಕೂಡ ಅಷ್ಟು ಸಮುದಾಯಗಳನ್ನ ತನ್ನತ್ತ ಸೆಳೆಯುವ ಪ್ರಯತ್ನದಲ್ಲಿ ಇದ್ದಂಗೆ ಕಾಣಿಸ್ತಾ ಇದೆ. ದಾಸನಪುರದ ಹೋಬಳ್ಳಿ ರಾವತ್ತೂರಿನ ಬಳಿ ಜಮೀನು ನೀಡೋದಕ್ಕೆ ಸಿಎಂ ಸಿದ್ದರಾಮಯ್ಯನವರು ನಿರ್ಧಾರ ಮಾಡಿದ್ದಾರಂತೆ. ನಿನ್ನೆ ನಡೆದಂತಹ ಸಚಿವ ಸಂಪುಟ ಸಭೆಯಲ್ಲಿ ಆ ಕುರಿತ ತೀರ್ಮಾನವನ್ನ ಕೈಗೊಳ್ಳಲಾಗಿದೆ. ಸೊ ಈ ಹೊತ್ತಲ್ಲಿ ಸಿದ್ದರಾಮಯ್ಯನವರ ಈ ನಿರ್ಧಾರ ಮೋಸ್ಟ್ಲಿ ಅವರಿಗೆ ವರದಾನ ಆಗಬಹುದು ಅಂತ. ಹಲವು ವರ್ಷಗಳ ಬೇಡಿಕೆ ಈಗ ಈಡೇರಿಸೋದಕ್ಕೆ ಸಿಎಂ ಸಿದ್ದರಾಮಯ್ಯನವರು ಮುಂದಾಗಿದ್ದಾರೆ ಅಂದ್ರೆ, ಅದರ ಸ್ಪಷ್ಟ ಉದ್ದೇಶ ನಾವು ಹೇಳಬೇಕಾಗಿಲ್ಲ. ಬದಲಾಗಿ ತಮ್ಮ ಸಿಎಂ ಕುರ್ಚಿಯನ್ನ ಗಟ್ಟಿಗೊಳಿಸುವ ಪ್ರಯತ್ನವನ್ನ ಈ ಮೂಲಕ ಸಿದ್ದರಾಮಯ್ಯನವರು ಮಾಡ್ತಿದ್ದಾರಾ ಅಂತ. ಇಷ್ಟು ದಿನಗಳ ಕಾಲ ಅಹಿಂದ ಅಸ್ತ್ರ ಬಳಕೆ ಮಾಡ್ತಾರೆ ಅಂತ ಹೇಳಲಾಗ್ತಾ ಇದ್ದು, ಈಗ ಕಂಪ್ಲೀಟ್ ಆಗಿ ಅಹಿಂದ ಅಸ್ತ್ರ ಇಟ್ಕೊಂಡೇ ತಮ್ಮ ಸಿಎಂ ಕುರ್ಚಿಯನ್ನ ಭದ್ರಪಡಿಸಿಕೊಳ್ಳೋದಕ್ಕೆ ಮುಂದಾಗ್ತಿದ್ದಾರೆ ಎನ್ನುವುದು ಬಹಳ ಸ್ಪಷ್ಟ. ಅಲ್ಲಿಗೆ ಮತ್ತೊಮ್ಮೆ ರಾಜ್ಯದಲ್ಲಿ ಸಿಎಂ ಅವರು ಅಹಿಂದ ಅಸ್ತ್ರ ಬಳಕೆ ಮಾಡಿಕೊಳ್ಳೋ ಮೂಲಕ ಅದ್ರ ಜಪ ಮಾಡೋದಕ್ಕೆ ಮುಂದಾಗ್ತಿದ್ದಾರೆ ಎನ್ನುವುದು ಕೂಡ ಬಹಳ ಸ್ಪಷ್ಟವಾಗಿ ನೋಡೋದಕ್ಕೆ ಸಿಗ್ತಾ ಇದೆ. ಸಿದ್ದರಾಮಯ್ಯನವರ ಬೆಂಬಲಿಗರಿಂದಲೂ ಕೂಡ ಅಹಿಂದ ಸಮಾವೇಶಗಳ ಜಪ ಆಗ್ತಾ ಇದೆ. ಕಾರಣ ಇನ್ನೇನು ಕೆಲ ದಿನಗಳಲ್ಲೇ ಅಹಿಂದ ಸಮಾವೇಶವನ್ನ ಬಹುತೇಕ ಕಡೆ ಮಾಡಬೇಕು ಅನ್ನುವಂಥ ಪ್ಲಾನಿಂಗ್ಗಳು ಕೂಡ ಇದೆ. ಮೋಸ್ಟ್ಲಿ ಸಿದ್ದರಾಮಯ್ಯನವರು ಓಕೆ ಅಂದ್ರೆ ಈ ಕ್ಷಣಕ್ಕೆ ಆ ಸಮಾವೇಶಗಳು ಆಗೋ ಸಾಧ್ಯತೆ ಇದೆ. ಈ ಮೂಲಕ ಹೈಕಮಾಂಡ್ಗೆ ಒಂದು ಸ್ಪಷ್ಟ ಸಂದೇಶವನ್ನ ರವಾನೆ ಮಾಡಬೇಕು ಅಂತ ಅವರ ಆಪ್ತರು ನಿರ್ಧಾರ ಮಾಡಿದ್ದಾರೆ ಅಂತ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ ಪಾವಗಡ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಮಾರುತಿ, ಸಿದ್ದರಾಮಯ್ಯನವರಿಗೆ ಸಿಎಂ ಕುರ್ಚಿ ಒಲ್ದಿದ್ದು ಕೂಡ ಅಹಿಂದ ಅಸ್ತ್ರದಿಂದ ಅಂತ ಹೇಳ್ತೀವಿ. ಈಗ ಅಹಿಂದ ಅಸ್ತ್ರದ ಮೂಲಕ ಅದೇ ಸಿಎಂ ಕುರ್ಚಿಯನ್ನ ಉಳಿಸಿಕೊಳ್ಳುವ ಪ್ರಯತ್ನಗಳು ಆಗ್ತಾ ಇದೆಯಾ? ಈ ಪ್ಲಾನ್ ಯಾವ ರೀತಿ ಎಕ್ಸಿಕ್ಯೂಟ್ ಆಗಬಹುದು, ಎಷ್ಟು ಮಟ್ಟಿಗೆ ಲಾಭ ತಂದುಕೊಡಬಹುದು ಅಂತ? ಕಳೆದ 3-4 ತಿಂಗಳಿಂದಲೂ ಕೂಡ ರಾಜ್ಯ ಕಾಂಗ್ರೆಸ್ ಅಲ್ಲಿ ಹೆಚ್ಚು ಚರ್ಚೆ ಆಗ್ತಾ ಇರುವಂತದ್ದು ಅಭಿವೃದ್ಧಿ ವಿಚಾರಗಳಿಗಿಂತಲೂ ಕೂಡ ಮುಖ್ಯಮಂತ್ರಿ ನಾಯಕತ್ವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚು ಚರ್ಚೆ ಆಗ್ತಾ ಇದೆ. ಡಿ ಕೆ ಶಿವಕುಮಾರ್ ಅವರು
ನವೆಂಬರ್ ತಿಂಗಳಲ್ಲೇ ಮುಖ್ಯಮಂತ್ರಿ ಆಗ್ಬೇಕು ಅನ್ನುವಂತಹ ಒಂದು ಸರ್ಕಸ್ ಅನ್ನ ಕಾಂಗ್ರೆಸ್ ಹೈಕಮಾಂಡ್ ಮುಂದೆ ಪದೇ ಪದೇ ಮಾಡುವಂತಹ ಒಂದು ಕೆಲಸವನ್ನ ಮಾಡ್ತಾ ಇದ್ದಾರೆ. ಈಗಲೂ ಕೂಡ ಅದು ಮುಂದುವರೆದಿದೆ. ಮತ್ತೊಂದ್ ಕಡೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವ್ರಿಗೂ ಆ ಸ್ಥಾನವನ್ನ ಒಂದು ವೇಳೆ ಕಾಂಗ್ರೆಸ್ ಹೈಕಮಾಂಡ್ ಸೂಚಿಸಿದೆ ಆದ್ರೆ ಬಿಟ್ಕೊಡ್ಬೇಕು ಅನ್ನುವಂತ ಒಂದು ಮನಸ್ಸಲ್ಲಿ ಇದ್ರೂ ಕೂಡ ಅವ್ರ ಸುತ್ತ ಇರುವಂತಹ ಒಂದು ಟೀಮ್ ಹೇಳ್ತಾ ಇರುವಂತದ್ದು ಇದು ನಿಮಗೆ ಕೊನೆಯ ಅವಕಾಶ ಆಗಿರೋದ್ರಿಂದ ಈ ಅವಧಿಯನ್ನ ಪೂರ್ಣಗೊಳಿಸಿ ಅನ್ನುವಂತಹ ಒಂದು ಒತ್ತಾಯವನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವ್ರ ಮೇಲೆ ಆಗ್ತಾ ಇದ್ದಾರೆ. ಹೀಗಾಗಿ ಸಿದ್ದರಾಮಯ್ಯ ಮತ್ತೆ ಡಿ.ಕೆ. ಶಿವಕುಮಾರ್ ಅವರ ನಡುವೆ ನಡೀತಾ ಇರುವಂತಹ ಈ ಸಿಎಂ ರೇಸ್ನ ಈ ಜಗ್ಗಾಟದಲ್ಲಿ ಒಬ್ಬೊಬ್ಬ ನಾಯಕರು ಕೂಡ ಒಂದೊಂದು ಕಾರ್ಡ್ ಅನ್ನ ಕಾಂಗ್ರೆಸ್ ಹೈಕಮಾಂಡ್ ಮುಂದೆ ಪ್ಲೇ ಮಾಡುವಂತಹ ಒಂದು ಕೆಲಸವನ್ನ ಮಾಡ್ತಾ ಇದ್ದಾರೆ. ಅದರಲ್ಲಿ ಮುಂದುವರೆದ ಭಾಗವಾಗಿ ಪ್ರತಿ ಬಾರಿಯೂ ಕೂಡ ರಾಜಕೀಯ ಸಂಕಷ್ಟ ಬಂದಾಗ ಸಹಜವಾಗಿ ಸಿದ್ದರಾಮಯ್ಯ ಅವರು 2004ರಿಂದ ಇಲ್ಲಿವರೆಗೂ ನಾವು ರಾಜಕಾರಣವನ್ನು ನೋಡಿದಾಗ ಅಹಿಂದ ಅಸ್ತ್ರವನ್ನ ಬಳಸಿದ್ದು ನಾವು ನೋಡಿದ್ವಿ. ಹಲವು ಬಾರಿ 2013ರಲ್ಲಿ ಮುಖ್ಯಮಂತ್ರಿಗಳಾದಾಗ 2.5 ವರ್ಷ ಆದ ತಕ್ಷಣ ಬದಲಾವಣೆ ಆಗುತ್ತೆ ಅಂದಾಗ್ಲೂ ಕೂಡ ಇದೇ ಅಹಿಂದ ಕಾರ್ಡ್ ಅನ್ನ ಪ್ಲೇ ಮಾಡಿದ್ರು. ಈಗಲೂ ಕೂಡ ಅಂತದ್ದೇ ಒಂದು ಸ್ಟ್ರಾಟಜಿಯನ್ನ ಸಿದ್ದರಾಮಯ್ಯಗಿಂತೂ ಕೂಡ ಅವರ ಟೀಮ್ ಮಾಡ್ತಾ ಇದೆ ಅನ್ನುವಂಥದ್ದಕ್ಕೆ ನಿನ್ನೆ ಕ್ಯಾಬಿನೆಟ್ ಸಭೆಯಲ್ಲಿ ತೆಗೆದುಕೊಂಡಂತಹ ಒಂದು ನಿರ್ಧಾರ ಸುಮಾರು 22 ಮಠಗಳಿಗೆ ಹಿಂದುಳಿದ ಮಠಗಳಿಗೆ ಜಮೀನು ಕೊಡೋದಕ್ಕೆ ಬೆಂಗಳೂರು ಸುತ್ತಮುತ್ತ ಆ ಜಮೀನು ದಾಸನಪುರ ಹೋಬಳಿಯಲ್ಲಿ ಜಮೀನು ಕೊಡೋದಕ್ಕೆ ತೆಗೆದುಕೊಂಡಂತ ಒಂದು ನಿರ್ಧಾರದಿಂದ ಇದು ಕೂಡ ಒಂದು ಪ್ಲೇ ಕಾರ್ಡ್ ಆಗಿರ್ಬೋದು ಅನ್ನುವಂತ ಒಂದು ಚರ್ಚೆ ಈಗ ರಾಜಕೀಯ ವಲಯದಲ್ಲಿ ಆಗ್ತಾ ಇರುವಂತದ್ದು. ಹೀಗಾಗಿ ಒಂದು ವೇಳೆ ನಾಯಕತ್ವ ಬದಲಾವಣೆ ವಿಚಾರ ಬಂದಾಗ ಸಹಜವಾಗಿ ಅಹಿಂದ ಸಮಾವೇಶಗಳು ಮತ್ತೆ ಮಾಡಬೇಕು ಅನ್ನುವಂತಹ ಒಂದು ಚರ್ಚೆ ಸಿದ್ದರಾಮಯ್ಯ ಅವರ ಟೀಮ್ ಅಲ್ಲಿ ಆಗ್ತಿದೆ. ಆ ಸಂದರ್ಭದಲ್ಲಿ ಹಿಂದುಳಿದ ಸಮುದಾಯದ ಎಲ್ಲಾ ಮಠಗಳು ಕೂಡ ನಮ್ಮ ಜೊತೆ ಇರಬೇಕು, ಸ್ವಾಮೀಜಿಗಳು ನಮ್ಮ ಜೊತೆ ಇರಬೇಕು ಅನ್ನುವಂತ ಒಂದು ಲೆಕ್ಕಾಚಾರವನ್ನ ಹಾಕೊಂಡೆ ಈ ರೀತಿಯಾದಂತಹ ಒಂದು ನಿರ್ಧಾರವನ್ನ ಸಿದ್ದರಾಮಯ್ಯ ಅವರು ಮಾಡಿದ್ರ ಇದು ಕೂಡ ಒಂದು ರಾಜಕೀಯ ಅಸ್ತ್ರದ ದಾಳವ ಅನ್ನುವಂತ ಒಂದು ರಾಜಕೀಯ ವಿಶ್ಲೇಷಣೆಗಳು ಶುರುವಾಗಿದೆ. ಓಕೆ ಮಾರುತಿ, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿ